ಪವರ್ ಟಿವಿ ಚಾನಲ್ ಹಾಗೂ ಡಿಜಿಟಲ್ ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ. ಕಾಲ ಹೆಂಗಲ್ಲ ಕೆಟ್ಟೋಗಿದೆ ಅಂತ ನೋಡಿ. ಲಿವಿಂಗ್ ಟುಗೆದರ್ ನಲ್ಲಿ ಇವರಿಬ್ಬರಿದ್ರು, ಪ್ರೇಯಸಿ ಮತ್ತು ಪ್ರಿಯತಮ. ಆದರೆ ಪ್ರೇಯಸಿಯ ಮೇಲೆ ಮನನೊಂದು ಪೆಟ್ರೋಲ್ ಸುರಿದು ಕೊಲೆ ಮಾಡಿಬಿಟ್ಟಿದ್ದಾನೆ ಈ ಪಾಪಿ. 26 ವರ್ಷದ ವಿಧವೆ ಜೊತೆ 52 ವರ್ಷದ ವ್ಯಕ್ತಿ ಲಿವಿಂಗ್ ಟುಗೆದರ್ ನಲ್ಲಿದ್ದಂತೆ. ಲಿವಿಂಗ್ ಟುಗೆದರ್ ನಲ್ಲಿ ಬಿರುಕು ಬಂದಿದೆ. ಹಾಗಾಗಿ ಪ್ರೇಯಸಿಯ ಕೊಲೆಯಲ್ಲಿ ಇದು ಅಂತ್ಯವಾಗಿದೆ ಈ ಪ್ರಕರಣ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುವ ಸಿಸಿಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯ ಇದೀಗ ಪವರ್ ಟಿವಿಗೆ ಲಭ್ಯವಾಗಿದೆ. ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಮಾಜಿ ಪ್ರೇಯಸಿಯರನ್ನ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಈ ರೀತಿಯಾಗಿ 60% ಸುಟ್ಟ ಗಾಯದಿಂದ ಆಸ್ಪತ್ರೆಯಲ್ಲಿ ವಿಧವೆ ವನಜಾಕ್ಷಿ ಸಾವಿಗೀಡಾಗಿದ್ದಾರೆ. ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಕಾರ್ಗಳು ಎರಡು ಬರ್ತಾ ಇದ್ದಪ್ಪ, ಅವ್ರ ಕಾರು ಮುಂದೆ ಹೋಗ್ತಾ ಇತ್ತು, ಇವ್ರದ್ದು ಹಿಂದೆ ಹೋಗ್ತಾ ಇತ್ತು. ನಾನು ಇದ್ದಿಲ್ಲ, ಇಲ್ಲಿ ನೋಡಿರೋಂಥ ಜನ ಹೇಳಿದ್ರು. ಅಲ್ಲಿ ಮುಂದೆ ಅಲ್ಲಿ ಕಾರಲ್ಲಿ ಅವ್ರು ಇದ್ರಂತೆ. ಅಲ್ಲಿ ಅವ್ರಿಗೆ ಪೆಟ್ರೋಲ್ ಅವ್ರ ಸ್ವಲ್ಪ ರೋಡ್ ಜಾಮ್ ಆಯ್ತು. ಜಾಮ್ ಆಗೋದ್ರಿಂದ ಅವ್ರೇನೋ ಕ್ಯಾನ್ ಅವ್ರ ಕಾರಲ್ಲಿ ಇರೋದು, ಇವ್ರ ಕಾರ್ ಹಿಂದೆ ಬಂದು ಏನೋ ಪೆಟ್ರೋಲ್ ಅಲ್ಲೇ ಉಳಿದ್ರಂತೆ. ಅವರಿಬ್ರು ಕಾರಲ್ಲಿರುವಂತ ವ್ಯಕ್ತಿಗಳು ತಪ್ಪಿಸ್ಕೊಂಡು ಕಾರ್ ಹಿಡಿದು ತಪ್ಪಿಸ್ಕೊಂಡು ಹೋಗಿರೋದ್ರಿಂದ ಅವ್ರು ಹೋಗಿ ಒಂದು ಸಂದಿದ ಅವಾಗ ಸೌಂಡ್ ಬಂತು ನಾ ಆಚೆ ಬಂದಿದ್ದೆ. ಏನಾಯ್ತು ನಮ್ಮ ತಮ್ಮ ಹೇಳ್ತಾರೆ, ಯಾರು ಬ್ಯಾಂಕಿಗೆ ಉಳಿಸ್ತಾ ಇದೆ, ಪೆಟ್ರೋಲ್ ಆಗ್ತಾ ಇದೆ. ನಾನು ಇಲ್ಲಿ ನೋಡಿದ್ದು ಯಾವ್ದು ಕಾಣಿಸಿಲ್ಲ. ಸಿಂಧಿದಲ್ಲಿ ಹೋಗಿದ್ದೆ, ಯಾವ್ದು ಬೆಂಕಿ ಹಚ್ಚಿತ್ರ ಅದ್ ಲೇಡೀಸ್ ಬಿದ್ದಿದೆ. ಅವಾಗ ಅಕ್ಕಪಕ್ಕ ಅವ್ರು ನಮ್ಮ ಹೊನರ್ಗೆ ಫೋನ್ ಮಾಡಿದೆ ಅಂತ, ಆಂಟಿ ಆ ಥರ ಆಗ್ಬಿಟ್ಟಿದೆ, ನೀವು ಬನ್ನಿ. ಆಮೇಲೆ ನಮ್ಮ ಹೊನರ್ ಬಂದು ಪೊಲೀಸ್ ಅವ್ರಿಗೆ 100 ನಂಬರ್ಗೆ ಕಾಲ್ ಮಾಡಿದೆ. ಅವ್ರು 100 ನಂಬರ್ ಬಂದ್ಬಿಟ್ಟು ಆಮೇಲೆ ಇವರು ಏನು ಕಾರ್ ಇದೆ ಮಾಡೋರು. ಆ ಹುಡುಗಿ ಈ ಏರಿಯಾದಲ್ಲಿ ಇಲ್ಲ, ಗೊತ್ತಿಲ್ಲ, ಪರಿಚಯ ಇಲ್ಲ, ಯಾವಾಗ ನೋಡಿಲ್ಲ ನಾವು ಇಲ್ಲಿ. ಆ ಫಸ್ಟ್ ಟೈಮ್ ಅದು ನೋಡಿದೀನಿ ಆದ್ರ, ಬಾಕಿ ಇಲ್ಲಿ ಯಾವ ನೋಡಿಲ್ಲ. ಇನ್ನು ಈ ಲಿವಿಂಗ್ ಟುಗೆದರ್ ಆಪತ್ತಿದೆಯಲ್ಲ, ವನಜಾಕ್ಷಿ ಕೊಲೆ ಪ್ರಕರಣ, ಇದು ಮೊನ್ನೆ ಶನಿವಾರ ನಡೆದಿರ್ತಕ್ಕಂಥ ಘಟನೆ ಆಗಿದೆ. ಪೂರ್ವ ವಲಯ ಜಂಟಿ ಆಯುಕ್ತ ರಮೇಶ್ ಬಾನೋತ್ ಈ ವಿಚಾರದ ಕುರಿತಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಒಂದು ಕಾರಲ್ಲಿ ಹೋಗ್ತಾ ಇದ್ರು ಅವರು, ವನಜಾಕ್ಷಿ ಅಂತ, ಮತ್ತೆ ಅವ್ರ ಜೊತೆನಲ್ಲಿ ಇಬ್ಬರು ಇದ್ರು ಕಾರಲ್ಲಿ. ಅಕ್ಯೂಸ್ಡ್ ಬಂದು ಆ ಕಾರ್ನ ನಿಲ್ಲಿಸಿ ಮುಂದೆ ಬಂದು ಪೆಟ್ರೋಲ್ ಸುರಿಸಿ ಬೆಂಕಿ ಹಚ್ಚಿದ್ದಾರೆ. ಸೊ ಅದಾಗ ಎಮ್ಮಗೆ ಆಲ್ಮೋಸ್ಟ್ 25% ಇಂದ 30% ಬರ್ನ್ಸ್ ಆಗಿದ್ದೇವೆ. ಇಮಿಡಿಯೇಟ್ಲಿ ಅಲ್ಲಿಂದ ಅದು ನಮಗೆ 112 ಕಾಲ್ ಬರುತ್ತದೆ ಅರೌಂಡ್ 12:58ಗೆ. ನಮ್ಮ ಪೊಲೀಸ್ ಇನ್ಸ್ಪೆಕ್ಟರು ಸ್ಟಾಫ್ ಎಲ್ಲ ಹೋಗ್ಬಿಟ್ಟು ಇಮಿಡಿಯೇಟ್ಲಿ ಅವನು ಶಿಫ್ಟ್ ಮಾಡಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಜಾಯಿನ್ ಮಾಡಿಸಿದ್ದಾರೆ ಟ್ರೀಟ್ಮೆಂಟ್ಗೋಸ್ಕರ. ಅದಾದ ನಂತರ ನಿನ್ನೆ ಸಂಜೆ ಅದು ಟ್ರೀಟ್ಮೆಂಟ್ ಆಗ್ತಿದ್ದ ಸಮಯದಲ್ಲಿ ಅದು ಡೆತ್ ಆಗಿದೆ. ಸೊ ಮಾಡಿದವರು ಅಂತ ಅವ್ರು ಏನು ಇನ್ಫಾರ್ಮೇಷನ್ ಮೇಲೆ ನಾವು ಸ್ವಲ್ಪ ವಿಚಾರಣೆ ಮಾಡಿ ಮಾಹಿತಿ ಹಾಕಿದ್ದೀವಿ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ವೆಂಕಟೇಶ್ ಅವರಿದ್ದಾರೆ, ನಮ್ಮ ಪ್ರತಿನಿಧಿ ವೆಂಕಟೇಶ್. ಇದು ರಾಕ್ಷಸ ಕೃತ್ಯ. ಪೆಟ್ರೋಲ್ ಹಾಕಿ ಜೀವಂತವಾಗಿದ್ದಂಥ ಆಕೆಯನ್ನು ಸುಡೋದು ಅಂತ ಹೇಳಿದರೆ ನಿಜವಾಗಿಯೂ ಇದು ಮನುಕುಲ ಕ್ಷಮಿಸಲಾಗದಂತಹ ಕಾರ್ಯ. ಇದು ಏನು ಕಾರಣ ಆಗಿತ್ತು ಇವರಿಬ್ಬರ ನಡುವಿನಲ್ಲಿ? ಯಾವ ರೀತಿಯಲ್ಲಿ ಜಗಳ ಆಗಿತ್ತು? ಇಂತಹ ಹೃದಯ ವಿದ್ರಾವಕ್ಕಿಂತ ರಾಕ್ಷಸ ಕೃತ್ಯವನ್ನ ಮನುಷ್ಯ ಹೆಂಗೆ ಮಾಡ್ದ? ಅವನು ಮಾನಸಿಕವಾಗಿ ಸರಿ ಇದ್ನಾ ಅಥವಾ ಹಾಳಾಗಿದ್ನಾ? ಏನು ವೆಂಕಟೇಶ್ ಇಲ್ಲಿ ಪ್ರಕರಣ? ಕಾರ್ತಿಕ್, ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಮಳೆ ನೆಲಸಂದ್ರದಲ್ಲಿ ಈಕೆ ವನಜಾಕ್ಷಿ ಎನ್ನುವಂತಹ ಮೃತ ಯುವತಿ ಏನಿದ್ದಾಳೆ ಅಲ್ಲೇ ವಾಸ ಮಾಡ್ತಾ ಇರ್ತಾಳೆ. ಅದೇ ಗ್ರಾಮದಲ್ಲಿ ಇರುವಂತಹ ವಿಠಲ್ ಎನ್ನುವಂತಹ 56 ವರ್ಷದ ವ್ಯಕ್ತಿ ಕೂಡ ಅದೇ ಗ್ರಾಮದಲ್ಲಿ ಇಬ್ರು ಕೂಡ ವಾಸವಾಗಿರ್ತಾರೆ. ಆದ್ರೆ ಈಕೆಗೆ ಈಗಾಗಲೇ ಏನು ಮದುವೆ ಆಗಿರುತ್ತೆ, ಒಂದು ಮಗು ಇರುತ್ತೆ. ಆದ್ರೆ ಅನಾರೋಗ್ಯದಿಂದಾಗಿ ಆಕೆಯ ಗಂಡ ಮೃತಪಟ್ಟಿರ್ತಾನೆ. ಆಗ ಈತನ ಜೊತೆ ಕೂಡ ಆಕೆ ಸಹಬಾಳ್ವೆಯನ್ನ ಮಾಡಿಸ್ತಾ ಇರ್ತಾಳೆ. ಇನ್ನು ಈ ವಿಠಲ್ ಏನಿದ್ದಾನೆ, ಈತನಿಗೂ ಕೂಡ 2 ಮದುವೆ ಆಗಿರುತ್ತೆ. ಅದರಲ್ಲಿ ಮೊದಲನೇ ಹೆಂಡತಿ ಮೃತಪಟ್ಟಿದ್ರೆ 2ನೇ ಹೆಂಡತಿ ಬೇರೆಯೊಬ್ಬರ ಜೊತೆ ಕೂಡ ಆಕೆ ಹೋಗಿರ್ತಾಳೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇಬ್ರು ಹೀಗೆ ಇರ್ಬೇಕಾದ್ರೆ ಚೆನ್ನಾಗೇ ಇರುತ್ತೆ. ಆದ್ರೆ ಈ ಮೃತ ಯುವತಿ ಏನಿದ್ದಾಳೆ, ಈಕೆ ಕೂಡ ಮತ್ತೊಬ್ಬನ ಜೊತೆ ಏನು ಸಹಬಾಳ್ವೆಯನ್ನ ನಡೆಸ್ತಾ ಇದ್ದಾಳೆ ಅನ್ನುವಂತ ಮಾಹಿತಿಗಳಲ್ಲಿ ಸಿಗುತ್ತೆ ಆತನಿಗೆ. ಹಾಗಾಗಿ ಇಬ್ಬರ ನಡುವೆ ಕೂಡ ಸಾಕಷ್ಟು ಬಾರಿ ಜಗಳ ಆಗಿ ವೈಮನಸ್ಸು ಉಂಟಾಗುತ್ತೆ. ಸೊ ಕಳೆದ 2 ದಿನಗಳ ಹಿಂದೆಯೂ ಅಷ್ಟೇ ಕೂಡ ಆತ ಏನು ಅದೇ ಗ್ರಾಮದ ಮುನಿಯಪ್ಪ ಎನ್ನುವಂತಹ ವ್ಯಕ್ತಿಯ ಜೊತೆ ಏನು ಸ್ಯಾಂಟ್ರೋ ಕಾರ್ನಲ್ಲಿ ಈಕೆ ಹೋಗ್ತಾ ಇರ್ತಾಳೆ. ಆ ಒಂದು ಮಾಹಿತಿ ಸಿಕ್ಕಂತ ವೇಳೆಯಲ್ಲಿ ಈ ವಿಠಲ್ ಏನಿದ್ದಾನೆ, ಈತ ಕೂಡ ಮತ್ತೊಂದು ಕಾರ್ನಲ್ಲಿ ಹಿಂಬಾಲಿಸ್ಕೊಂಡು ಬಂದು ಹೊಂದೇವನಹಳ್ಳಿ ಬಳಿ ಬರ್ತಾಳೆ. ಬಂದಂತವನಿಗೆ ಕೂಡ ಆ ಒಂದು ಕಾರ್ಗೆ ಜೋರಾಗಿ ಹಾರ್ನ್ ಮಾಡ್ತಾನೆ. ಅವರು ಮುಂದೆ ಹೋಗಿ ಕಾರನ್ನ ನಿಲ್ಲಿಸಿದಂತ ವೇಳೆಯಲ್ಲಿ ಈತ ಮೊದಲೇ ಪ್ಲಾನ್ ಅನ್ನ ಮಾಡ್ಕೊಂಡು ಕ್ಯಾನ್ ಅಲ್ಲಿ ಪೆಟ್ರೋಲ್ ಅನ್ನ ಕೂಡ ತಂದಿರ್ತಾನೆ. ಕಾರ್ನ ಮೇಲೆ ಆತ ಎಸೆಯುವಾಗ ಅಂತ ಚಿಲ್ತಾನೆ. ಆಗ ಅವರು ಭಯಗೊಂಡು ಹಿಡಿದು ಹೋಗುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆಕೆಯು ಕೂಡ ತಪ್ಪಿಸಿಕೊಂಡು ಸುಮಾರು ದೂರ ಹೋಗಿ ಕೆಳಗಡೆ ಬೀಳ್ತಾಳೆ. ಆಗ ಆತ
ಪೆಟ್ರೋಲ್ ಅನ್ನು ಸುರಿದು ಬೆಂಕಿಯನ್ನು ಹಚ್ತಾನೆ. ಆಗ ಅಲ್ಲಿ ಒಂದು ಸುಮಾರು 60% ಕೂಡ ಆಕೆ ಸುಟ್ಟ ಗಾಯಗಳಿಂದ ನರಳಾಡ್ತಾ ಇರ್ತಾರೆ. ಸ್ಥಳೀಯರು ಕೂಡ ಬಂದು ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾಳೆ. ಈ ಒಂದು ಘಟನೆಯಲ್ಲಿ ಆತನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರುತ್ತೆ. ಆ ತಕ್ಷಣ ಆಸ್ಪತ್ರೆಗೆ ಕೂಡ ಸೇರಿಸ್ತಾರೆ. ಅಲ್ಲಿದ್ದಂತ ಸ್ಥಳೀಯರು ಕೂಡ 112ಗೆ ಕರೆ ಮಾಡ್ತಾರೆ. ಸೊ ಬಂದವರು ಕೂಡ ಆಕೆಯನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅದಕ್ಕೆ ಮೃತಪಟ್ಟಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹುಳಿಮಾವು ಪೊಲೀಸರು ಕೂಡ ವಿಠಲ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿರುವಂತಹದ್ದು. ಕಾರ್ತಿಕ್. ಎಸ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.